ಬ್ರಾಹ್ಮಣಿ ದೇವಿ ಶಕ್ತಿಪಂಥದಲ್ಲಿ ಅತ್ಯಂತ ಗೌರವಿಸಲ್ಪಟ್ಟ ಮಾತೃಕಾ ದೇವತೆಗಳಲ್ಲಿ ಪ್ರಮುಖಳಾಗಿದ್ದಾಳೆ. ಹಿಂದೂ ಧರ್ಮದಲ್ಲಿ ದೇವತೆಗಳು ಒಂದಕ್ಕಿಂತ ಹೆಚ್ಚು ರೂಪಗಳನ್ನು ತಾಳುತ್ತವೆ. ಅವುಗಳಲ್ಲಿ ಸಪ್ತಮಾತೃಕೆಗಳ ಪರಂಪರೆ ಬಹುಪುರಾತನವಾದುದು. ಸಪ್ತಮಾತೃಕೆಗಳಲ್ಲಿ ಮೊದಲನೆಯದಾಗಿ ಪರಿಗಣಿಸಲ್ಪಟ್ಟಿರುವ ಬ್ರಾಹ್ಮಣಿ ದೇವಿ ಬ್ರಹ್ಮನ ಶಕ್ತಿ ಎಂಬ ನಂಬಿಕೆಯ ಮೂಲಕ ಜ್ಞಾನ, ಸೃಷ್ಟಿ ಮತ್ತು ಶುದ್ಧತೆಯ ಪರಮರೂಪವಾಗಿ ಪ್ರಾಚೀನ ಕಾಲದಿಂದಲೂ ಆರಾಧಿಸಲ್ಪಡುತ್ತಿದ್ದಾಳೆ. ಬ್ರಹ್ಮನು ಸೃಷ್ಟಿಕರ್ತ, ವಿಶ್ವದ ಹಂದರವನ್ನು ರೂಪಿಸಿದ ದೈವ ಎಂಬ ನಂಬಿಕೆ ಇರುವ ಕಾರಣ ಅವನ ಶಕ್ತಿ ಕೂಡ ಸೃಷ್ಟಿ ಮತ್ತು ಜ್ಞಾನವನ್ನು ನೀಡುವ ಶಕ್ತಿಯಾಗಿದೆ. ಈ ನಂಬಿಕೆಯ ಪ್ರತೀಕವಾಗಿಯೇ ಬ್ರಾಹ್ಮಣಿ ದೇವಿಯ ರೂಪದರ್ಶನವು ಹಿಂದೂ ಧರ್ಮದಲ್ಲಿ ಸ್ಥಾಪಿತವಾಗಿದೆ. ಮಹಿಷಾಸುರನು ದೇವತೆಗಳನ್ನೆಲ್ಲ ಸೋಲಿಸಿ 3 ಲೋಕಗಳನ್ನು ಆಳಲು ಪ್ರಾರಂಭಿಸಿದಾಗ ದೇವತೆಗಳು ದುರ್ಗಾದೇವಿಯನ್ನು ಶರಣಾಗುತ್ತವೆ. ದುರ್ಗಾದೇವಿ ಮಹಿಷಾಸುರನ ವಿರುದ್ಧ ಭೀಕರ ಯುದ್ಧ ಪ್ರಾರಂಭಿಸುತ್ತಾಳೆ. ಆದರೆ ಮಹಿಷಾಸುರನ ದಂಡುಗಳು ಅನೇಕ ದೈತ್ಯರನ್ನು ಸೃಷ್ಟಿಸಿ ದೇವತೆಗಳಿಗೆ ಕಾಟ ಕೊಡುತ್ತವೆ. ಆಗ ದುರ್ಗಾದೇವಿಯ ಶಕ್ತಿಯಿಂದಲೇ ಸಪ್ತಮಾತೃಕೆಗಳು ಹುಟ್ಟುತ್ತವೆ. ಅವುಗಳಲ್ಲಿ ಬ್ರಾಹ್ಮಣಿ ದೇವಿ ಬ್ರಹ್ಮನ ಶಕ್ತಿಯಿಂದ ಪ್ರತ್ಯಕ್ಷಳಾಗುತ್ತಾಳೆ. ಅವಳು ಹಂಸವಾಹಿನಿಯಾಗಿದ್ದು ಕಮಂಡಲು, ಜಪಮಾಲೆ, ಅಂಕುಶ, ವಜ್ರ ಮತ್ತು ಇತರ ಆಯುಧಗಳನ್ನು ಹಿಡಿದು ಸುರ್ಣವರ್ಣದ ವಸ್ತ್ರವನ್ನು ಧರಿಸಿ ಸಿಂಹಸ್ವನದಂತೆ ಘರ್ಜಿಸಿ ಯುದ್ಧಭೂಮಿಗೆ ಬರುತ್ತಾಳೆ. ಅವಳು ದೈತ್ಯ ಸೈನ್ಯವನ್ನು ನಾಶ ಮಾಡಿ ದೇವತೆಗಳಿಗೆ ಶಕ್ತಿ ತುಂಬುತ್ತಾಳೆ. ಬ್ರಾಹ್ಮಣಿ ದೇವಿಯು ಯುದ್ಧಭೂಮಿಯಲ್ಲಿ ಜ್ಞಾನಶಕ್ತಿ, ಸೃಷ್ಟಿಶಕ್ತಿ ಮತ್ತು ತಪಸ್ಸಿನ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಅವಳೊಡನೆ ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಾ ದೇವಿಯರು ಸಹ ಯುದ್ಧದಲ್ಲಿ ಪಾಲ್ಗೊಂಡು ಮಹಿಷಾಸುರನ ದಂಡನ್ನು ನಾಶ ಮಾಡುತ್ತವೆ. ಇದರ ಅರ್ಥವು ತತ್ವಶಾಸ್ತ್ರದಲ್ಲಿಯೂ ಇದೆ. ಮಹಿಷಾಸುರನು ಅಜ್ಞಾನ, ದುರಾಚಾರ ಮತ್ತು ಅಸುರ ಶಕ್ತಿಯ ಪ್ರತೀಕ. ಬ್ರಾಹ್ಮಣಿ ದೇವಿ ಜ್ಞಾನ, ಶುದ್ಧತೆ ಮತ್ತು ಸೃಷ್ಟಿಶಕ್ತಿಯ ಪ್ರತೀಕ. ಅವಳು ದುರ್ಗಾದೇವಿಯ ಶಕ್ತಿಯಾಗಿ ಪ್ರತ್ಯಕ್ಷಳಾಗಿ ಜ್ಞಾನದಿಂದ ಅಜ್ಞಾನವನ್ನು ನಿವಾರಿಸುತ್ತಾಳೆ. ಹೀಗಾಗಿ ಭಕ್ತರು ಬ್ರಾಹ್ಮಣಿ ದೇವಿಯನ್ನು ಆರಾಧಿಸುವುದರಿಂದ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುದ್ಧತೆಯನ್ನು ಪಡೆಯಬಹುದು ಎಂದು ನಂಬುತ್ತಾರೆ. ಅಗ್ನಿಪುರಾಣ ಮತ್ತು ದೇವಿ ಭಾಗವತಗಳಲ್ಲಿಯೂ ಬ್ರಾಹ್ಮಣಿ ದೇವಿಯ ಉಲ್ಲೇಖ ಸಿಗುತ್ತದೆ. ಕೆಲವು ಪುರಾಣಗಳು ಅವಳನ್ನು ಪಾಪನಾಶಕಿಯಾಗಿಯೂ ಜ್ಞಾನಪ್ರದಾತೆಯಾಗಿಯೂ ವಿವರಿಸುತ್ತವೆ. ಅವಳ ಪೀಠದಲ್ಲಿ ಭಕ್ತರು ವಿಶೇಷವಾಗಿ ಮಕ್ಕಳ ರಕ್ಷಣೆ, ಆರೋಗ್ಯ, ವಿದ್ಯೆ ಹಾಗೂ ಧರ್ಮನಿಷ್ಠೆಗಾಗಿ ಪ್ರಾರ್ಥಿಸುತ್ತಾರೆ. ಅವಳ ರೂಪವು ಆಧ್ಯಾತ್ಮಿಕ ತತ್ವಗಳ ಸಂಕೇತಗಳನ್ನು ಹೊಂದಿದೆ. ಹಂಸವನ್ನು ಅವಳ ವಾಹನವೆಂದು ಪ್ರತಿಪಾದಿಸಲಾಗಿದೆ. ಹಂಸವು ತತ್ವವಾಗಿ ಜ್ಞಾನ ಮತ್ತು ವಿವೇಕವನ್ನು ಪ್ರತಿನಿಧಿಸುತ್ತದೆ. ಹಂಸವು ಹಂಸ ಸೋಹಂ ಎಂಬ ಪರಮತತ್ವದ ಚಿಹ್ನೆಯೂ ಆಗಿದೆ. ಹಾಗಾಗಿ ಬ್ರಾಹ್ಮಣಿ ದೇವಿಯ ಹಂಸವಾಹಿನಿಯ ರೂಪವು ಜ್ಞಾನ ಮಾರ್ಗದ ಶುದ್ಧತೆಯ ಸಂಕೇತವಾಗಿದೆ. ಅವಳ ದೇಹ ಸುವರ್ಣವರ್ಣ, ಪೀಳಿಗೆಯ ಹಳದಿ ಅಥವಾ ಕೇಸರಿ ವಸ್ತ್ರಗಳನ್ನು ಧರಿಸಿರುವಂತೆ, ತಲೆಯ ಮೇಲೆ ಕಿರೀಟ ಹಾಗೂ ಕುತ್ತಿಗೆಯಲ್ಲಿ ಮಣಿಗಳ ಹಾರಗಳಿಂದ ಅಲಂಕರಿಸಿರುವಂತೆ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಅವಳಿಗೆ 4, 6 ಅಥವಾ 8 ತೋಳುಗಳು ಇರಬಹುದು. ಪ್ರತಿಯೊಂದು ತೋಳಿನಲ್ಲಿ ಅವಳು ಜ್ಞಾನ ಮತ್ತು ಶಕ್ತಿಯ ಸಂಕೇತವಾಗಿರುವ ವಸ್ತುಗಳನ್ನು ಹಿಡಿದಿದ್ದಾಳೆ. ಉದಾಹರಣೆಗೆ ಕಮಂಡಲು, ಜಪಮಾಲೆ, ಅಂಕುಶ, ವಜ್ರ, ಚಕ್ರ, ಕಮಲ, ಧ್ವಜ ಅಥವಾ ಇತರ ಆಯುಧಗಳು. ಅವಳ ಕೈಯಲ್ಲಿರುವ ಜಪಮಾಲೆ ತಪಸ್ಸಿನ, ಧ್ಯಾನದ ಸಂಕೇತ. ಕಮಂಡಲು ಶುದ್ಧತೆಯ ಮತ್ತು ಶರಣಾಗತಿಯ ಚಿಹ್ನೆ. ಅಂಕುಶ ಮತ್ತು ವಜ್ರವು ಶಕ್ತಿಯ ಹಾಗೂ ಶತ್ರುನಿಗ್ರಹದ ಸಂಕೇತ. ಈ ಎಲ್ಲ ಆಯುಧಗಳು ಒಟ್ಟಿಗೆ ಅವಳ ಸೃಷ್ಟಿಶಕ್ತಿಯನ್ನು, ಜ್ಞಾನಶಕ್ತಿಯನ್ನು ಮತ್ತು ರಕ್ಷಣಾ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಪುರಾಣಗಳಲ್ಲಿ ಅವಳ ಉಲ್ಲೇಖಗಳು ವ್ಯಾಪಕವಾಗಿ ಕಂಡುಬರುತ್ತವೆ. ದೇವಿ ಮಹಾತ್ಮ್ಯ ಮಾರ್ಕಂಡೇಯ ಪುರಾಣದ ಅಂಗ
ದಲ್ಲಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸುವ ಸಂದರ್ಭದಲ್ಲಿ ತನ್ನ ಶಕ್ತಿಯಿಂದ ಸಪ್ತಮಾತೃಕೆಗಳನ್ನು ಸೃಷ್ಟಿಸಿದಳು ಎಂಬ ಪ್ರಸಿದ್ಧ ಘಟನೆಯಲ್ಲಿಯೂ ಬ್ರಾಹ್ಮಣಿ ದೇವಿ ಕಾಣಿಸಿಕೊಂಡಿದ್ದಾಳೆ. ದುರ್ಗೆಯ ಆ ಶಕ್ತಿಯೇ ಬ್ರಾಹ್ಮಣ ಶಕ್ತಿ ಎಂಬ ತತ್ವವನ್ನು ಪ್ರತಿಪಾದಿಸುವ ಮೂಲಕ ಬ್ರಾಹ್ಮಣಿ ದೇವಿಯ ವೈಭವವನ್ನು ತೋರಿಸಲಾಗಿದೆ. ದೇವಿ ಭಾಗವತ, ಅಗ್ನಿಪುರಾಣ, ವಾಯುಪುರಾಣ ಮತ್ತಿತರ ಪುರಾಣಗಳಲ್ಲಿ ಸಹ ಬ್ರಾಹ್ಮಣಿ ದೇವಿಯ ಆರಾಧನೆ, ಅವಳ ರೂಪ, ಅವಳ ಶಕ್ತಿ ಹಾಗೂ ಅವಳ ಕಾರ್ಯಗಳನ್ನು ವಿವರಿಸಲಾಗಿದೆ. ಈ ಉಲ್ಲೇಖಗಳು ಪ್ರಾಚೀನ ಭಾರತೀಯ ಸಮಾಜದಲ್ಲಿ ಮಾತೃಕಾ ಆರಾಧನೆಗೆ ನೀಡಿದ್ದ ಮಹತ್ವವನ್ನು ತೋರುತ್ತವೆ. ಸಪ್ತಮಾತೃಕಾ ಪರಂಪರೆಯಲ್ಲಿ ಪ್ರತಿಯೊಂದು ಮಾತೃಕೆ ತನ್ನ ತಾತ್ವಿಕ ಅರ್ಥವನ್ನು ಹೊತ್ತಿದೆ. ಮಹೇಶ್ವರಿ ಶಿವನ ಶಕ್ತಿ, ವೈಷ್ಣವಿ ವಿಷ್ಣುವಿನ ಶಕ್ತಿ, ಕೌಮಾರಿ ಸ್ಕಂದನ ಶಕ್ತಿ, ವಾರಾಹಿ ವರಾಹ ಅವತಾರದ ಶಕ್ತಿ, ಇಂದ್ರಾಣಿ ಇಂದ್ರನ ಶಕ್ತಿ, ಚಾಮುಂಡ ಕಾಲಿಯ ಕ್ರೂರ ರೂಪದ ಶಕ್ತಿ. ಬ್ರಾಹ್ಮಣಿ ದೇವಿ ಇವರಲ್ಲಿ ಮೊದಲನೆಯದು ಅವಳು ಸೃಷ್ಟಿಯ ಮತ್ತು ಜ್ಞಾನಶಕ್ತಿಯ ಮೂಲವೆಂದು ಪರಿಗಣಿಸಲಾಗಿದೆ. ಭೌತಿಕ, ಆಧ್ಯಾತ್ಮಿಕ, ನೈತಿಕ, ಬೌದ್ಧಿಕ ಎಂಬ ಎಲ್ಲ ಮಟ್ಟಗಳಲ್ಲಿಯೂ ಈ ಶಕ್ತಿ ಭಕ್ತರನ್ನು ಕಾಪಾಡುತ್ತದೆ ಎಂಬ ನಂಬಿಕೆ ಶಕ್ತಿಪಂಥದಲ್ಲಿ ಬೇರೂರಿದೆ. ಅವಳ ಆರಾಧನೆ ಭಾರತದೆಲ್ಲೆಡೆ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ ಶಕ್ತಿಪೀಠಗಳು ಮತ್ತು ಗ್ರಾಮ ದೇವಾಲಯಗಳಲ್ಲಿ ಸಪ್ತಮಾತೃಕೆಯ ಮೂರ್ತಿಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ. ಭಕ್ತರು ಜ್ಞಾನ, ಶಾಂತಿ, ಮಕ್ಕಳ ಆರೋಗ್ಯ, ಸಮಾಜದ ಸುಖ ಸಂಪತ್ತು ಮತ್ತು ಧರ್ಮನಿಷ್ಠೆಯನ್ನು ಪಡೆಯಲು ಬ್ರಾಹ್ಮಣಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಅವಳ ಆರಾಧನೆ ಯೋಗಾಭ್ಯಾಸ ಮತ್ತು ತಪಸ್ಸಿನ ಜೊತೆಗೆ ಜ್ಞಾನಪೀಠವಾಗಿ ಪರಿಗಣಿಸಲ್ಪಟ್ಟಿದೆ. ಶತ್ರು ನಿವಾರಣೆ, ಅಶುದ್ಧತೆಯ ಶಮನ, ಬುದ್ಧಿವಂತಿಕೆಯ ವೃದ್ಧಿ ಹಾಗೂ ಪಿತೃಕೃಪೆ ಪಡೆಯಲು ಸಹ ಬ್ರಾಹ್ಮಣಿ ದೇವಿಯ ಪೀಠದಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸುತ್ತಾರೆ. ತತ್ವಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಬ್ರಾಹ್ಮಣಿ ದೇವಿ ಮಾನವನ ಒಳಜ್ಞಾನವನ್ನು ಜಾಗೃತಗೊಳಿಸುವ ಶಕ್ತಿ. ಅವಳು ಕೇವಲ ಪುರಾಣದ ದೇವತೆ ಮಾತ್ರವಲ್ಲ, ಮನುಷ್ಯನ ಬುದ್ಧಿವಂತಿಕೆ, ಶ್ರದ್ಧೆ, ಕರುಣೆ ಮತ್ತು ಧರ್ಮವನ್ನು ಉಳಿಸುವ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವೂ ಆಗಿದ್ದಾಳೆ. ಬ್ರಾಹ್ಮಣ ಶಕ್ತಿಯಾಗಿ ಅವಳು ಸೃಷ್ಟಿಯ ಚೈತನ್ಯವನ್ನು ಪ್ರತಿನಿಧಿಸುತ್ತಾಳೆ. ಮನುಷ್ಯನಲ್ಲಿರುವ ದೈವ ಶಕ್ತಿಯನ್ನು ಪ್ರೇರೇಪಿಸುತ್ತಾಳೆ. ಹೀಗಾಗಿ ಬ್ರಾಹ್ಮಣಿ ದೇವಿಯ ಆರಾಧನೆ ಎಂಬುದು ಕೇವಲ ಪೂಜೆ ಅಥವಾ ಹಬ್ಬವಲ್ಲ, ಅದು ಜ್ಞಾನ ಮಾರ್ಗದ, ಶುದ್ಧತೆಯ ಹಾಗೂ ಸೃಜನಾತ್ಮಕತೆಯ ಸ್ಮರಣೆ ಕೂಡ ಹೌದು. ಇಂತಹ ಪ್ರಚಂಡ ತಾತ್ವಿಕ ಅರ್ಥಗಳನ್ನು ಹೊತ್ತಿರುವ ಬ್ರಾಹ್ಮಣಿ ದೇವಿಯ ಚರಿತ್ರೆ ಭಾರತದ ಸಂಸ್ಕೃತಿಯಲ್ಲಿ ಶತಮಾನಗಳಿಂದ ಬೇರೂರಿದೆ. ಇಂದಿಗೂ ಗ್ರಾಮಗಳಲ್ಲಿ, ನಗರಗಳಲ್ಲಿ, ಪುರಾಣಗಳಲ್ಲಿ, ಯಾತ್ರೆಗಳಲ್ಲಿ ಅವಳ ಆರಾಧನೆ ನಡೆಯುತ್ತಲೇ ಇದೆ. ಭಕ್ತರ ಹೃದಯದಲ್ಲಿ ಅವಳು ಜ್ಞಾನ, ಶುದ್ಧತೆ, ಸೃಷ್ಟಿಶಕ್ತಿ ಮತ್ತು ಧರ್ಮನಿಷ್ಠೆಯ ಆಧಾರವಾಗಿ ಉಳಿದಿದ್ದಾಳೆ. ಅವಳ ಚರಿತ್ರೆಯನ್ನು ತಿಳಿದುಕೊಳ್ಳುವುದರಿಂದ ಶಕ್ತಿಪಂಥದ ಸಮಗ್ರತೆಯನ್ನು, ಮಾತೃಕಾ ಪರಂಪರೆಯ ವೈಶಿಷ್ಟ್ಯವನ್ನು ಮತ್ತು ಭಾರತೀಯ ಸಂಸ್ಕೃತಿಯ ತಾತ್ವಿಕ ಗಂಭೀರತೆಯನ್ನು ನಾವು ಅರಿಯಬಹುದು. ಈ ದೇವಿಯು ಪಾರ್ವತಿ ದೇವಿಯ ಒಂದು ಶಕ್ತಿ ರೂಪವೆಂದು ಪರಿಗಣಿಸಲ್ಪಟ್ಟಿದ್ದು, ಹಿಂದೂ ಧರ್ಮದಲ್ಲಿ ಸೃಷ್ಟಿದೇವತೆಯಾದ ಬ್ರಾಹ್ಮಣ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಪುರಾಣಾನುಸಾರ ಬ್ರಾಹ್ಮಣಿ ದೇವಿಯು ಆದಿಶಕ್ತಿಯ ಅಂಶವಾಗಿದ್ದು ರಜೋಗುಣವನ್ನು ಹೊಂದಿದ್ದಾಳೆ. ರಜೋಗುಣವು ಶಕ್ತಿಯ ನಿರ್ವಹಣೆ, ಸ್ಥಿರತೆ ಮತ್ತು ಸೃಷ್ಟಿಯ ನಿರ್ವಹಣೆಯ ಅಂಶವನ್ನು ಸೂಚಿಸುತ್ತದೆ. ಈ ಕಾರಣದಿಂದ ಬ್ರಾಹ್ಮಣಿಯು ಬ್ರಾಹ್ಮಣ ಶಕ್ತಿಯ ಮೂಲವಾಗಿ ಪರಿಗಣಿಸಲ್ಪಟ್ಟಿದ್ದಾಳೆ. ಭಕ್ತರು ಬ್ರಾಹ್ಮಣಿ ದೇವಿಯನ್ನು ಕುಲದೇವಿ ಮಾತೆ ಎಂದು ಕೂಡ ಪೂಜಿಸುತ್ತಾರೆ. ಈ ಸಂಪ್ರದಾಯವು ಕುಟುಂಬ, ಸ್ತ್ರೀ ಶಕ್ತಿ ಮತ್ತು ಪೌರಾಣಿಕ ಗೌರವವನ್ನು ಪ್ರತಿಬಿಂಬಿಸುತ್ತದೆ. ಬ್ರಾಹ್ಮಣಿ ದೇವಿಯು ಸೃಷ್ಟಿಕರ್ತ ಬ್ರಾಹ್ಮಣ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಹಂಸದ ಮೇಲೆ ಆರಾಮವಾಗಿ ಕುಳಿತುಕೊಂಡಿರುವಂತೆ ಚಿತ್ರಿಸಲಾಗುತ್ತಾಳೆ. ಹಂಸವು ಶುದ್ಧತೆ, ಜ್ಞಾನ ಮತ್ತು ಸತ್ಯಕ್ಕೆ ಸಂಬಂಧಪಟ್ಟ ಸಂಕೇತವಾಗಿದೆ.
ಮತ್ತು ಬ್ರಾಹ್ಮಣಿ ದೇವಿಯ ಮೇಲೆ ಹಂಸವನ್ನು ಹಾರಿಸುವುದು ಅವಳ ಶುದ್ಧತೆಯ ಮತ್ತು ಜ್ಞಾನ ಪರಂಪರೆಯ ಮಹತ್ವವನ್ನು ಸೂಚಿಸುತ್ತದೆ. ಸಪ್ತ ಮಾತೃಕೆಯರು ಅಂದರೆ 7 ದೈವಿಕ ತಾಯಂದಿರು ಶಕ್ತಿ ದೇವಿಯ ವಿಭಿನ್ನ ಅವತಾರಗಳಾಗಿದ್ದು ರಾಕ್ಷಸ ಅಂಧಕನ ವಿರುದ್ಧ ಹೋರಾಡಲು ಹುಟ್ಟಿಕೊಂಡರು ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣಿ ದೇವಿಯು ಆ ಶಕ್ತಿಯು ಸೃಷ್ಟಿಯ ನಿರ್ವಹಣೆಗೆ ಹಾಗೂ ಜ್ಞಾನವನ್ನು ಹರಡುವುದಕ್ಕೆ ಸಂಬಂಧಪಟ್ಟ ಭಾಗವಾಗಿದೆ. ಆದ್ದರಿಂದ ಬ್ರಾಹ್ಮಣಿ ದೇವಿಯು ಆದಿಶಕ್ತಿಯ ಮಹತ್ವಪೂರ್ಣ ಅಂಶವಾಗಿ ಪರಿಗಣಿಸಲ್ಪಟ್ಟಿದ್ದು ಸೃಷ್ಟಿ, ಜ್ಞಾನ ಮತ್ತು ಪರಮಶಕ್ತಿಯ ಸಂಕೇತವಾಗಿದೆ. ಹೀಗಾಗಿ ಬ್ರಾಹ್ಮಣಿ ದೇವಿಯ ಆರಾಧನೆ ಭಕ್ತರಿಗೆ ಜ್ಞಾನ, ಶಕ್ತಿ, ಶುದ್ಧತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುತ್ತದೆ. ಭಕ್ತರು ಅವಳ ಪೂಜೆಯನ್ನು ಶ್ರದ್ಧೆಯಿಂದ ಮಾಡುವ ಮೂಲಕ ತಮ್ಮ ಜೀವನದಲ್ಲಿ ಪರಿಪೂರ್ಣತೆ, ಧೈರ್ಯ ಮತ್ತು ಕಲ್ಯಾಣವನ್ನು ಪಡೆಯುತ್ತಾರೆ. ಬ್ರಾಹ್ಮಣಿ ದೇವಿಯ ಮಹತ್ವವು ಸೃಷ್ಟಿ ಶಕ್ತಿಯ ನಿರ್ವಹಣೆ, ಜ್ಞಾನ ಮತ್ತು ಪರಮಶಕ್ತಿಯ ಪ್ರಕಾರ ಭಕ್ತರ ಜೀವನದಲ್ಲಿ ಶಕ್ತಿ, ಸಮೃದ್ಧಿ ಮತ್ತು ಭಕ್ತಿ ಬೆಳವಣಿಗೆಯನ್ನು ತರುತ್ತದೆ. ಬ್ರಾಹ್ಮಣಿ ದೇವಿಯನ್ನು ಪೌರಾಣಿಕ ಶಿಲ್ಪಕಲೆ ಮತ್ತು ವಿಗ್ರಹಗಳಲ್ಲಿ ಹಳದಿ ಬಣ್ಣದಲ್ಲಿ ತೋರಿಸಲಾಗುತ್ತದೆ. ಅವಳ ಧರಿಸಿದ ಹಳದಿ ಬಣ್ಣವು ಶಕ್ತಿ, ಶುದ್ಧತೆ ಮತ್ತು ಜ್ಞಾನವನ್ನು ಸಂಕೇತಿಸುತ್ತದೆ. ಬ್ರಾಹ್ಮಣಿ ದೇವಿಯು 4 ತಲೆಗಳನ್ನು ಹೊಂದಿರುವಂತೆ ಚಿತ್ರಿಸಲ್ಪಟ್ಟಿದ್ದು ಕೆಲವೊಮ್ಮೆ 6 ತೋಳುಗಳೊಂದಿಗೆ ಕೂಡ ಅವಳ ವಿಗ್ರಹವನ್ನು ತೋರಿಸಲಾಗುತ್ತದೆ. ಈ ಅನೇಕ ತಲೆಗಳು ಅವಳ ಪರಮಜ್ಞಾನ, ವಿಶಾಲ ದೃಷ್ಟಿ ಮತ್ತು ಬ್ರಹ್ಮಾಂಡದ ವಿವಿಧ ಅಂಶಗಳನ್ನು ನೋಡಬಹುದಾದ ಸಾಮರ್ಥ್ಯವನ್ನು ಸಂಕೇತಿಸುತ್ತವೆ. ಬ್ರಾಹ್ಮಣಿ ದೇವಿಯು ಬ್ರಹ್ಮನಂತೆ ಜಪಮಾಲೆ ಅಥವಾ ಪಾಶ ಮತ್ತು ಕಮಂಡಲು ಅಥವಾ ಕಮಲದ ಕಾಂಡವನ್ನು ಹಿಡಿದಿರುತ್ತಾಳೆ. ಕೆಲವು ವಿಗ್ರಹಗಳಲ್ಲಿ ಅವಳ ಕೈಗಳಲ್ಲಿ ಗಂಟೆಗಳು, ವೇದಗಳು ಮತ್ತು ತ್ರಿಶೂಲವು ಕಾಣಿಸುತ್ತವೆ. ಈ ವಸ್ತುಗಳು ಅವಳ ಶಕ್ತಿಯ, ಜ್ಞಾನ ಮತ್ತು ಸೃಷ್ಟಿಯ ನಿಯಂತ್ರಣ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತವೆ. ಅವಳು ಹಂಸದ ಮೇಲೆ ಆಸೀನಳಾಗಿರುವುದು ವಿಶೇಷವಾಗಿ ಗಮನಾರ್ಹ. ಹಂಸವು ಬ್ರಹ್ಮದ ವಾಹನವಾಗಿದೆ. ಶುದ್ಧತೆ, ಜ್ಞಾನ ಮತ್ತು ಪರಮಾತ್ಮ ತತ್ವವನ್ನು ಸಂಕೇತಿಸುತ್ತಿದ್ದು ಬ್ರಾಹ್ಮಣಿ ದೇವಿಯ ಶಕ್ತಿಯನ್ನು ಮತ್ತು ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಕಳೆದಂತೆ ಬ್ರಾಹ್ಮಣಿ ದೇವಿಯನ್ನು ಕೆಲವೊಮ್ಮೆ ಕಮಲದ ಮೇಲೆ ಕುಳಿತಿರುವಂತೆ ತೋರಿಸಲಾಗುತ್ತದೆ ಮತ್ತು ಅವಳ ಧ್ವಜದ ಮೇಲೆ ಹಂಸವನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಕಮಲವು ಶುದ್ಧತೆ, ಪರಮತತ್ವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. ಬ್ರಾಹ್ಮಣಿ ದೇವಿಯು ವಿವಿಧ ಆಭರಣಗಳನ್ನು ಧರಿಸಿದ್ದಾಳೆ ಮತ್ತು ಕರಂಡ ಮುಕುಟವೆಂದು ಕರೆಯಲ್ಪಡುವ ತನ್ನ ಬುಟ್ಟಿ ಆಕಾರದ ಕಿರೀಟವು ಇತರ ದೇವಿಯ ಕಿರೀಟಗಳಿಂದ ವಿಭಿನ್ನವಾಗಿದ್ದು ಅವಳ ವೈಶಿಷ್ಟ್ಯ, ಪರಮೌದಾರ್ಯ ಮತ್ತು ದೇವತ್ವವನ್ನು ತೋರಿಸುತ್ತದೆ. ಹೀಗಾಗಿ ಬ್ರಾಹ್ಮಣಿ ದೇವಿಯ ವಿಗ್ರಹವು ಅವಳ ಶಕ್ತಿ, ಜ್ಞಾನ, ಶುದ್ಧತೆ ಮತ್ತು ಸೃಷ್ಟಿಯ ನಿಯಂತ್ರಣವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಭಕ್ತರು ಅವಳ ಆರಾಧನೆ ಮೂಲಕ ಜ್ಞಾನ, ಶಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯುತ್ತಾರೆ. ಅವಳ ಬೃಹತ್ ಶಕ್ತಿ, ಹಳದಿ ಬಣ್ಣ, ಹಲವು ತಲೆಗಳು, ವಿವಿಧ ಆಭರಣಗಳು ಮತ್ತು ಹಂಸದ ಮೇಲೆ ಆಸೀನ ಸ್ಥಿತಿ ಭಕ್ತರಿಗೆ ದೇವಿಯ ಮಹತ್ವ, ಶಕ್ತಿ ಮತ್ತು ಪರಮ ಕರುಣೆಯನ್ನು ಮನಸ್ಸಿನಲ್ಲಿಯೇ ಅನುಭವಿಸಲು ಸಹಾಯಕವಾಗುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.